ಪ್ರೊಫೆಷನಲ್ ಕಳ್ಳರೇ ಕಳ್ಳತನ ಮಾಡಿ ತಪ್ಪಿಸಿಕೊಳ್ಳೋಕಾಗಲ್ಲ. ಅಂಥದ್ರಲ್ಲಿ ಹೆಂಡತಿ ಕಾಟ ತಾಳಲಾರದೆ ಕಳ್ಳತನಕ್ಕಿಳಿದವ ಬಚಾವಾಗೋದಕ್ಕೆ ಆಗದೆ ಹೆಂಡತಿ ಕಾಟ ಕೊಡ್ತಾಳೆ ಅಂತ ಮನೆಗೆ ನುಗ್ಗಿದವ ಕಂಬಿ ಹಿಂದೆ ಸೇರಿದ್ದಾನೆ. ಹೆಂಡತಿ ಕೊಡ್ತಿದ್ದಳು ಕಾಟ, ಕಳ್ಳನಾದ ಗಂಡ. ಮೈದುನನ ಟ್ರೀಟ್ಮೆಂಟ್ಗೆ ಕಳ್ಳನಾದವ ಅಂದ. ಹೆಂಡತಿ ಕಾಟಕ್ಕೆ ಮನೆ ಬಿಟ್ಟೋಗೋರನ್ನ ನೋಡಿದ್ದೇವೆ, ಹೆಂಡತಿ ಕಾಟಕ್ಕೆ ಹೆಂಡತಿಯನ್ನೇ ಬಿಟ್ಟವರನ್ನು ನೋಡಿದ್ದೇವೆ. ಅಷ್ಟೇ ಯಾಕೆ, ಹೆಂಡತಿ ಕಾಟ ತಾಳಲಾರದೆ ಜೀವ ಬಿಟ್ಟವರೂ ಇದ್ದಾರೆ. ಆದ್ರೆ ಈತ ಸಖತ್ ಡಿಫರೆಂಟು. ಹೆಂಡತಿ ಕಾಟ ತಾಳಲಾರದೆ ಕಳ್ಳನಾಗೋದಕ್ಕೆ ಹೋಗಿ ತಗಲಾಕೊಂಡಿದ್ದಾನೆ. ಹೆಂಡತಿ ತಮ್ಮನ ಚಿಕಿತ್ಸೆಗೆ ಹಣ ಇಲ್ಲ ಅಂತ ಕಳ್ಳತನಕ್ಕೆ ಇಳಿದವ ಈಗ ಪೊಲೀಸರ ಕೈಲಿ ತಗಲಾಕೊಂಡು ಕಣ್ಣೀರಿಡ್ತಿದ್ದಾನೆ. ಇವನೇ ನೋಡಿ, ಹೆಂಡತಿ ಕಾಟ ತಾಳಲಾರದೆ ಕಳ್ಳನಾಗಿದ್ದ ಕಿಲಾಡಿ ಗಂಡ. ಈತನ ಹೆಸರು ಸಂತೋಷ್ ಅಂತ. ಬೆಂಗಳೂರಿನ ಸರ್ಜಾಪುರ ಮೂಲದವನು. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದವ. ಇರೋ ಬರೋ ಅಲ್ಪ ಸ್ವಲ್ಪ ದುಡಿಮೆಯಲ್ಲದೆ ಜೀವನ ನಡೆಸ್ತಿದ್ದ. ಆದ್ರೆ ಇತ್ತೀಚೆಗೆ ಈತನ ಪತ್ನಿಯ ತಮ್ಮನಿಗೆ ಆರೋಗ್ಯ ಕೈಕೊಟ್ಟಿತ್ತು. ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಿದ್ರು. ತಾವು ಕೂಡಿಟ್ಟಿದ್ದ ಹಣದಲ್ಲದೆ ತನ್ನ ಕೈಲಾದಷ್ಟು ಚಿಕಿತ್ಸೆ ಕೊಡಿಸಿದ್ದ. ಆದ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆ ನೀಡಬೇಕು ಅಂದಿದ್ರಿಂದ ಹಣದ ಅವಶ್ಯಕತೆ ಎದುರಾಗಿತ್ತು. ಹೀಗಾಗಿಯೇ ಈತನ ಪತ್ನಿ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾಳೆ. ನನ್ನ ತಮ್ಮನ ಟ್ರೀಟ್ಮೆಂಟ್ಗೆ ಹಣ ಬೇಕು, ಎಲ್ಲಾದ್ರೂ ಸರಿ ಹಣ ಹೊಂದಿಸ್ಕೊಂಡು ಬಾ ಅಂತ ಜೀವ ಹಿಂಡ್ತಿದ್ಲಂತೆ. ಕೊನೆಗೆ ಕಂಡವರ ಹತ್ರನೂ ಸಾಲ ಕೇಳಿದ್ದ. ಆದ್ರೆ ಎಲ್ಲೂ ಸಾಲದ ಹಣ ಹುಟ್ಟಿರ್ಲಿಲ್ಲ. ಬರಿಗೈಯಲ್ದಿ ಮನೆಗೆ ಹೋದ್ರೆ ಹೆಂಡತಿ ಬಿಡಲ್ಲ. ಎಲ್ಲೇ ಕೇಳಿದ್ರು ಬಿಡಿಗಾಸು ಹುಟ್ಟಿಲ್ಲ. ಹೀಗಾಗಿ ದಿಕ್ಕು ಕಾಣದಂತಾದವ ಕಳ್ಳತನದ ಹಾದಿ ಹಿಡಿದಿದ್ದಾನೆ. ಹೆಂಡತಿ ಕಾಟಕ್ಕೆ ಸುಸ್ತಾಗಿ ಹೋದ ಸಂತೋಷ್ ಚಿಕ್ಕಬಳ್ಳಾಪುರದ ಸುಬ್ಬರಾಯಪೇಟೆಯ ಸುನೀಲ್ ಅನ್ನೋರ ಮನೆ ಮೇಲೆ ಕಣ್ಣಿಟ್ಟಿದ್ದಾನೆ. ಮಾತು ಬಾರದ ಒಂಟಿ ವೃದ್ಧನೊಬ್ಬನೇ ಇದ್ದ ಸಮಯ ನೋಡಿ ಮನೆಗೆ ನುಗ್ಗಿದ್ದಾನೆ. ವೃದ್ಧನ ಮೇಲೆ ಹಲ್ಲೆ ಮಾಡಿ ಮನೆಯೊಳಗೆ ಎಂಟ್ರಿ ಕೊಟ್ಟವ ಬೀರು ಹುಡುಕಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ವೇಳೆ ಮನೆಯಿಂದ ಕೆಳಗೆ ಹೋದ ವೃದ್ಧ ಅಕ್ಕಪಕ್ಕದ ಮನೆಯವರಿಗೆ ಸನ್ನೆ ಮಾಡಿ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ಜನರೆಲ್ಲ ಸೇರ್ಕೊಳ್ತಿದ್ದಂತೆ ಮನೆಯಲ್ಲೇ ಖದೀಮ ಲಾಕ್ ಆಗಿದ್ದಾನೆ. ಓಪನ್ ಆಗಿತ್ತು. ನಾವು ಬರೋಷ್ಟಕ್ಕೆ ಅವ್ನ ಕಳ್ಳ ನಮ್ಮ ಶಬ್ದ ನೋಡಿ ಅವನು ಇಲ್ಲಿಂದ ಆ ಕಡೆ ಓಡೋಗಿ ಇತ್ತಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟ. ನಾವೇನು ಮಾಡಿದ್ವಿ, ಅವ್ನು ಲಾಕ್ ಮಾಡ್ಕೊಂಡಿದ್ದೆ ಅಂತ ತಕ್ಷಣ ನಾವು ಈ ಬಾಗಿಲನ್ನು ಫ್ರೆಂಡ್ ಅವರು ಲಾಕ್ ಮಾಡಿದ್ವಿ. ಲಾಕ್ ಮಾಡಿ ಅಷ್ಟು ನಡೀತು. ಆಮೇಲೆ ನಾನು ಬರೋಕ್ಕೆ ಮುಂಚೆ ಅವರೇ ಪೊಲೀಸರು ಕಾಲ್ ಮಾಡಿದ್ರು. ನಾನು ಬಂದ 10 ನಿಮಿಷಕ್ಕೆ ಪೊಲೀಸರು ಬಂದರು. ಒಟ್ನಲ್ಲಿ ಹೆಂಡತಿ ಕಾಟ ತಾಳಲಾರದೆ ಕಳ್ಳತನಕ್ಕಿಳಿದವ ಕಂಬಿ ಹಿಂದೆ ಸೇರಿದ್ದಾನೆ. ಕಷ್ಟನೋ ಸುಖಾನೋ ಇರೋದ್ರಲ್ಲೇ ನೆಮ್ಮದಿಯಾಗಿದ್ದ. ಆದ್ರೀಗ ಮುದ್ದೆ ಮುರಿಯುವಂತಾಗಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.